ಹಾಯ್ ಹೆಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತೆಲುಸು ಕದಾ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್, ಬಿಡುಗಡೆಯಾಗಿದ್ದ ದಿನಾಂಕ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 135 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆಯಾಗಿದ್ದ ದಿನಾಂಕ ಅಕ್ಟೋಬರ್ 17, 2025 ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ನಿರಂಜನ್ ಕೋನಾ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸಿದ್ದು, ರಶ್ಮಿಕಾಂತ್, ಶ್ರೀನಿಧಿ ಶೆಟ್ಟಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 62 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 18 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ. ಹಾಗೆಯೇ ಈ ಮೂವಿ ಒಂದು ಲವ್ ಸ್ಟೋರಿ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಶ್ರೀನಿಧಿ ಶೆಟ್ಟಿ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಿದ್ದು ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ರಶಿಕಾನ್ ಅವರು ಕೂಡ ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ತೆಲುಗಿನಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು ತೆಲುಗಿನಲ್ಲಿ ಆಡಿಯನ್ಸ್ಗಳು ಕೂಡ ಲವ್ ಸ್ಟೋರಿ ಸಿನಿಮಾ ಅಂತಲೇ ಕೂಡ ಕರೀತಾರೆ. ಹಾಗೆಯೇ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ಸಿದ್ಧಾರ್ಥ ಅನ್ನೋ ವ್ಯಕ್ತಿ ಇರ್ತಾರೆ. ಸಿದ್ಧಾರ್ಥ್ಗೆ ಅವನು ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಸಿದ್ಧಾರ್ಥ ಒಂದು ಹುಡುಗಿನ ತುಂಬ ಪ್ರೀತಿಸಿ ಮದುವೆ ಕೂಡ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸಿದ್ಧಾರ್ಥ್ ಅವರ ಒಂದು ಟ್ರಿಪ್ಪನ್ನಾಗೆ ಕರ್ಕೊಂಡೋಗಿ ಎಂಜಾಯ್ಮೆಂಟನ್ನು ಮಾಡಿ, ಹಾಗೆಯೇ ಕೆಲವು ದಿನಗಳ ನಂತರ ಸಿದ್ಧಾರ್ಥ್ ಇನ್ನೊಂದು ಹುಡುಗಿನ ಪ್ರೀತಿಸ್ತಾರೆ. ಆ ಹುಡುಗಿನೂ ಕೂಡ ಅವ್ರಿಗೆ ಏನೇನೆಲ್ಲ ಎಂಜಾಯ್ಮೆಂಟನ್ನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಮತ್ತು ಇಬ್ಬರು ಕೂಡ ರಿಲೇಷನ್ಶಿಪ್ಪು ಬೆಳೆಸ್ಕೊಂಡಿರ್ತಾರೆ. ಇಬ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸಿದ್ಧಾರ್ಥ್ ಇಬ್ಬರು ಹುಡುಗಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸಿದ್ಧಾರ್ಥ್ಗೆ ಗೊತ್ತಿರೋದಿಲ್ಲ ಆ ಹುಡುಗಿನೂ ಕೂಡ ಇಬ್ಬರು ಕೂಡ ಫ್ರೆಂಡ್ಸೇ ಅಂತ. ಹಾಗೆಯೇ ಒಂದಿನ ಮೀಟ್ ಆಗೋದಾಗ ನಮ್ಮ ಬಾಯ್ ಫ್ರೆಂಡನ್ನು ಇಬ್ಬರು ಕೂಡ ತೋರಿಸ್ಬಿಡ್ತಾರೆ. ಆದರೆ ಇಬ್ರಿಗೂ ಕೂಡ ಒಂದೇ ಬಾಯ್ ಫ್ರೆಂಡ್ ಇರೋದ್ರಿಂದ ಅವರಿಬ್ಬರು ಕೂಡ ಬೇಜಾರನ್ನ ಮಾಡ್ಕೋತಾರೆ. ಸಿದ್ಧಾರ್ಥ್ಗೂ ಕೂಡ ಫೋನ್ ಮಾಡಿ ಕರೆಸಿ ಈ ರೀತಿಯೆಲ್ಲ ಮಾಡಿದೆಯಲ್ಲ, ಮೋಸವನ್ನು ಮಾಡಿದೆಯಲ್ಲ ಅಂಥೇಳಿ ಅವರಿಬ್ಬರು ಹುಡುಗಿರು ಸಿದ್ಧಾರ್ಥಿಗೆ ಬೋಧಿ ಕಳಿಸ್ಬಿಡ್ತಾರೆ. ಕೆಲವು ದಿನಗಳ ನಂತರ ಸಿದ್ಧಾರ್ಥ್ ಕೂಡ ತುಂಬ ಬೇಜಾರನ್ನು ಮಾಡಿಕೊಂಡು, ಡ್ರಿಂಕ್ಸನ್ನು ಮಾಡಿಕೊಂಡು, ಸ್ಮೋಕನ್ನು ಮಾಡಿಕೊಂಡು ಈ ರೀತಿಯೆಲ್ಲ ಕಾಲವನ್ನು ಕಳೀತಾ ಇರ್ತಾರೆ. ಆದ್ದರಿಂದ ಸಿದ್ಧಾರ್ಥ್ ಅವರಿಗೆ ಆ ಹುಡುಗಿರ ಫೋನನ್ನು ಮಾಡಿ ಈ ರೀತಿಯೆಲ್ಲ ಮಾಡೋಕ್ಕೋಗ್ಬೇಡ, ಇದೆಲ್ಲ ತಪ್ಪಾಗಿದೆ ಅಂತೆಲ್ಲ ಒಂದು ಕ್ಷಮೆ ಕೇಳು ಅಂತ ಹೇಳಿ ಕ್ಷಮೆಯನ್ನು ಕೇಳಿಸಿ ಸಿದ್ಧಾರ್ಥ್ ಅವರಿಬ್ಬರೇ ಮದುವೆಯನ್ನು ಆಗ್ತಾರೆ. ಹಾಗೆಯೇ ಇಲ್ಲಿಗೆ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.